ಈ ಒಂದು ಘೋರ ಸಂಭವವನ್ನು ಮಾಡಿರುವಂತಹ ಈ ಎಲ್ಲ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನ ನಾವು ಒದಗಿಸಿಕೊಡುತ್ತೇವೆ. ತಪ್ಪಿತಸ್ಥರಿಗೆ ನಾವು ಸರಿಯಾದ ರೀತಿಯಲ್ಲಿ ಅವರು ತಪ್ಪು ಮಾಡಿದರೆ ನಾವು ಶಿಕ್ಷೆಯನ್ನು ಒದಗಿಸಿಕೊಡ್ತೇವೆ 100% ಅಂತ ಹೇಳಿದ್ದಾರೆ. ಜೊತೆಗೆ ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನ ಕುಟುಂಬಕ್ಕೆ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಈಗ ಸದನ ಇರೋದ್ರಿಂದ ನನ್ನಿಂದ ಬರೋಕ್ಕಾಗಲಿಲ್ಲಪ್ಪ, ನಾನು ಖಂಡಿತವಾಗ್ಲೂ ಕುಟುಂಬವನ್ನು ಬಂದು ಭೇಟಿ ಆಗ್ತೇನೆ ಅಂತ ಅವರು ಖುದ್ದಾಗಿ ನನಗೆ ಕಾಲ್ ಮಾಡಿ ಹೇಳಿದ್ದು ಒಂದು ಮುಖ್ಯವಾದ ಒಂದು ಕಾರಣ ನಾವು ಇವತ್ತು ಈ ಒಂದು ಡಿಸಿಷನ್ ತಗೊಳ್ಳಿಕ್ಕೆ. ತದನಂತರ SP ಸಾಹೇಬರು, ನಮ್ಮ ಚಾಮರಾಜನಗರದ SP ಸಾಹೇಬರು ಮುತ್ತುರಾಜ್ ಸರ್ ಕೂಡ ಫೋನ್ ಮಾಡಿ ಅವರು ಕೂಡ ತಮ್ಮ ಒಂದು ಸಾಂತ್ವನ ವ್ಯಕ್ತಪಡಿಸಿದ್ರು. ಇದು ಆಗಬಾರ್ದಿತ್ತು ಅಂತ ಹೇಳಿ ಅವರು ಕೂಡ ನೊಂದು ನಿಮ್ಮ ಜೊತೆ ನಾವು ಇರ್ತೇವೆ, ನಮ್ಗೆ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತೀರೋ, FIR ಆಗಿದೆ, ತದನಂತರ ನಮಗೆ ಇನ್ನೂ ಪ್ರೊಸೀಜರ್ ಮಾಡೋಕ್ಕೆ ನೀವು ನಮಗೆ ಸ್ಪಂದಿಸಬೇಕಾಗುತ್ತೆ. ದಯವಿಟ್ಟು ನೀವು ಸ್ಪಂದಿಸಿ, ಅದಕ್ಕೆ ತಕ್ಕಂತೆ ನಾವು ಬೇಗ ಇದನ್ನು ನಾವು ತ್ವರಿತಗತಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗ್ಲೂ ತುಂಬ ವೇಗವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ನೊಂದ ಫ್ಯಾಮಿಲೀಸ್ ಜೊತೆ ನಾವು ಇರ್ತೇವೆ ಅಂತ ಹೇಳ್ಬಿಟ್ಟು SP ಸಾಹೇಬರು ಕೂಡ ಹೇಳಿದ್ದಾರೆ. ಇದೆಲ್ಲ ನಡೆದಿದ್ದು ನಮ್ಮ ಮೈಸೂರು DYSP ಆದ ಪವನ್ ಕುಮಾರ್ ಸರ್ ಅವರ ಸಮಕ್ಷಮದಲ್ಲಿ, ನಾವು ನಡೆದಿರುವ ನಮ್ಮ ಗ್ರಾಮದ ಎಲ್ಲ ಜನರ ಸಮಕ್ಷಮದಲ್ಲಿ ಅವರು ನೀಡಿರುವಂತಹ ಒಂದು ಭರವಸೆಯ ಮೇಲೆಗೆ ಅವರು ಒಂದು ಲಿಖಿತ ರೂಪದಲ್ಲಿ ಇವತ್ತು ವಾಟ್ ಆಲ್ ಹ್ಯಾಪನ್ಡ್ ಹಿಯರ್, ಇವತ್ತು ಒಂದು ದಿನದಿಂದ ಏನು ನಡೀತಲ್ಲ ಈ ಎಲ್ಲ ನಡವಳಿಕೆಗಳನ್ನ ಲಿಖಿತ ರೂಪದಲ್ಲಿ ಬರೆದು ಸೈನ್ ಮಾಡಿ ಕೊಡ್ತೀನಿ ಅಂತ ಅವರು ಭರವಸೆ ನೀಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅನೂರಿಂದ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಸಾಹೇಬ್ರು, ಅದೇ ರೀತಿ ಹಾಲಿ ಶಾಸಕರಾಗಿರುವಂತಹ ಮಂಜುನಾಥ್ ಸರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಅಲ್ಲೂ ಕೂಡ ಅಲ್ಲಿರುವ ನೆರೆದಿರುವಂತಹ ರೈತ ಸಂಘ ಇರ್ಬೋದು, ಅವರ ಮಿತ್ರರಿರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲರ ಹತ್ರನೂ ಮಾತಾಡಿದಾರಂತೆ. ಮಾತಾಡಿದ ಮೇಲೆ ಅವರು ಅಲ್ಲಿ ಏನು ಒಂದು ಡಿಸಿಷನ್ಗೆ ಬಂದಿದ್ದಾರೆ ಅಂತಂದ್ರೆ, ತತ್ಕ್ಷಣ ಮಾನವೀಯತೆಯ ಮೇರೆಗೆ ಕುಟುಂಬಕ್ಕೆ ಸರ್ಕಾರದಿಂದ ಒಂದು 5 ಲಕ್ಷ ಪರಿಹಾರದ ಹಣವನ್ನು ನೀಡುತ್ತೇವೆ. ವೈಯಕ್ತಿಕವಾಗಿ ಮಂಜುನಾಥ್ ಸರ್ ಅವರು ತಲಾ 10 ಲಕ್ಷ ಕುಟುಂಬಕ್ಕೆ ನೀಡುತ್ತೇನೆ. ಒಟ್ಟಲ್ಲಿ 45 ಲಕ್ಷ ರೂಪಾಯಿ ಈ ನೊಂದ ಕುಟುಂಬಗಳಿಗೆ ಈಗ ಒಂದು ಮಾನವೀಯತೆಯ ಮೇರೆಗೆ ನಾವು ನೀಡುತ್ತೇವೆ ಅಂತ ಒಂದು ಭರವಸೆ ನೀಡಿದ್ದಾರೆ ಸರ್. ಆಮೇಲೆ ಅಂತಂದ್ರೆ ಗೌರ್ಮೆಂಟ್ಗೆ ಇವರು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಇವರು ಏನೇನೋ ಈಡೇರಿಕೆ ಆಗಬೇಕು ಇವರ ಒಂದು ಫ್ಯಾಮಿಲಿ ಕಡೆ ಅಂತ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ 5 ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಅಂತ ಶಾಸಕರಾಗಿರ್ಬೋದು, ನಮ್ಮ ನರೇಂದ್ರ ಸಾಹೇಬ್ರಾಗಿರ್ಬೋದು, ಎಲ್ಲರೂ ಕೂಡ ಮಂಜುನಾಥ್ ಸರ್ ಇರ್ಬೋದು, ಮಾಜಿ ಶಾಸಕರು ನರೇಂದ್ರ ಸಾಹೇಬ್ರು ಇರ್ಬೋದು, ನಮ್ಮ ಪುಟ್ಟರಂಗ ಶೆಟ್ಟಿ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅದೇನಂತಂದ್ರೆ, ಪ್ರತಿ ಕುಟುಂಬಕ್ಕೆ ನಾವು 2 ಕೋಟಿವರೆಗೂ ಅವರಿಗೆ ಅನುದಾನವನ್ನು ನಾವು ಪಡೆದುಕೊಡುವ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ. ನಮ್ಮ ಒಂದು ನೊಂದ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 2 ಕೋಟಿ ರೂಪಾಯಿಗಳು. ತದನಂತರ ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಗೌರ್ಮೆಂಟ್ ಜಾಬ್, ಸರ್ಕಾರಿ ಒಂದು ಕೆಲಸ ಒಂದು ಆಗಬೇಕಂತ ಒಂದು ಭರವಸೆ ಕೇಳಿದ್ದಾರೆ. ಅದಾದ್ಮೇಲೆ 3ನೇದಾಗಿ ಮಕ್ಕಳಿಗೆ ಅದು ಕೊನೆ ಎಷ್ಟುವರೆಗೆ ಓದ್ತಾರೋ ಅವ್ರಿಗೆ ಎಜುಕೇಷನ್ ಪರ್ಪಸ್ಗೆ ಏನೇನು ಮಾಡಬೇಕು ಅದನ್ನು ಕೂಡ ನಾವು ವಹಿಸ್ಕೋತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಅದನ್ನು ದಾಟಿ ಮುಖ್ಯವಾಗಿ ಯಾರು ಈ ಕ್ರೂರ ವ್ಯಕ್ತಿಗಳು ಇವ್ರನ್ನ ಸಾಯಿಸಿದ್ರಲ್ಲ, 3 ಜನನ ಘೋರವಾಗಿ ಸಾಯಿಸಿರುವಂತಹ ಅಂತ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ದಂಡನೆಯನ್ನ ನಾವು ಕಾನೂನು ರೀತಿಯಲ್ಲಿ ಪಡೆದು ತರುತ್ತೇವೆ ಅಂತನೂ ಅವರು ಭರವಸೆ ನೀಡಿದ್ದಾರೆ ಸರ್. ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಇಷ್ಟು ನಮ್ಮ ಈ ಗಣ್ಯರು ಇವರೆಲ್ಲ ನೀಡಿರುವ ಭರವಸೆಯ ಮೇರೆಗೆ, ಯಾಕಂದ್ರೆ ನಾವು ಲೆಟಸ್ ಅಕ್ಸೆಪ್ಟ್ ಅಂತ ಅವರ ಭರವಸೆ ಏನು ಕೊಟ್ಟಿದ್ದಾರೆ ನಾವು ಸಮ್ಟೈಮ್ಸ್ ಒಪ್ಕೋಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಸ್ಪಂದಿಸಬೇಕಾದ್ರೆ ನಾವು ಒಪ್ಕೋಬೇಕಾಗುತ್ತೆ. ಇದು ಇಟ್ಸ್ ಜಸ್ಟ್ ಎ ಪಾಸ್, ಇಟ್ ಈಸ್ ನಾಟ್ ಅನ್ ಎಂಡ್.
we are giving a pause because we respect your words. Your words are mean for us. We mean it. ಇವತ್ತೇ ಇಲ್ಲ ಸರ್, ನಾಳೆ ಆಗುತ್ತೆ ಸರ್. ಇವತ್ತು ತಗೊಂಡೋಗಿ ಮನೇಲಿಟ್ಟು ಅವ್ರ ನಾಳೆ ಮಧ್ಯಾಹ್ನದೊಳಗಡೆ ಆಗ್ಬೋದು ಸರ್. ಸರ್ ಎಲ್ಲರೂ ಒಂದೇ ಗ್ರಾಮ ಒಟ್ಟಿಗೆ ಆಗುತ್ತೆ ಸರ್, ಒಂದೇ ಜಾಗದಲ್ಲಿ ಆಗುತ್ತೆ ಸರ್. ಎಲ್ಲ ಒಂದೇ ಗ್ರಾಮ ಇರೋದ್ರಿಂದ ಒಂದು ತೋಮೇರಪಳ್ಳಿ, ಸಾರಿ ಕ್ಷಮೆಯಲ್ಲಿ, ಒಬ್ರು ತೋಮೇರಪಳ್ಳಿ, ಇಬ್ರು ಮರಿಯಮಂಗಲಂ ಅಕ್ಕಪಕ್ಕದಲ್ಲಿ. ನಾಳೆ ಮಧ್ಯಾಹ್ನ ಆಗುತ್ತೆ ಸರ್. ಎಲ್ಲ ಬೇರೆ ಬೇರೆ ಇದು ಇರುತ್ತೆ ಸರ್. ಇಲ್ಲ, ಇಬ್ರು ಒಂದು ಜಾಗದಲ್ಲಿ ಮಾಡ್ತಾರೆ, ಇನ್ನೊಬ್ರದ್ದು ಬೇರೆ ಸ್ಮಶಾನ ಇದೆ ಸರ್, ಸಿಮೆಟ್ರಿ ಬೇರೆ ಇದೆ. ಈಗ ನಾವು ಆ ಫಾರೆಸ್ಟ್ ಅಂಚಿನಲ್ಲಿ ಇದ್ದು ನಮ್ದು ಟೆರಿಟರಿಲ್ಲ ನಿಮ್ಗೆ ಗೊತ್ತಿದೆ ಸರ್. ನಮ್ಮ ಅಣೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮ್ಯಾಕ್ಸಿಮಮ್ ಫಾರೆಸ್ಟ್ ಇರೋದು, ಅರಣ್ಯ ಪ್ರದೇಶ. ನಾವೆಲ್ಲ ಅರಣ್ಯವನ್ನು ನಂಬಿ ಬೆಳೆದವರು. ಅಲ್ಲಿ ನಾವು ವ್ಯವಸಾಯ, ಅದು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ, ವ್ಯವಸಾಯ ನಂಬಿ ಪ್ಲಸ್ ದನಕರುಗಳು ಇರ್ಬೋದು, ಆ ಆಡು ಕುರಿಮರಿ ಬೆಳೆಸಿ ನಾವು ಸಾಕಿ ಹೋಗಿ ಬೆಳೆದು ಬಂದವರು ಇಷ್ಟು ದಿನ. ಈಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಇವಾಗ ಈ ರಿಸರ್ವ್ ಫಾರೆಸ್ಟ್ ಅನೌನ್ಸ್ ಆದ್ಮೇಲೆ ನಮ್ಗೆ ಅಲ್ಲಿ ಒಂದು ಕ್ಷಮೆ ಇರಲಿ, ನಾವು ಈವನ್ 1 or 2 ಮಾಡೋ ಕೂಡ ಅಲ್ಲಿ ಒಳಗಡೆ ಹೋಗೋಕೆ ನಮ್ಗೆ ಉಸಿರು ಕಟ್ಟುತ್ತೆ ಸರ್. ಯಾಕಂತಂದ್ರೆ ಅಷ್ಟೊಂದು ಒಂದು ಅವರು ರೆಸ್ಟ್ರಿಕ್ಷನ್ ಮಾಡ್ತಾರೆ. ಏನೋ ಇದು ಬಾರ್ಡರ್ ಅಲ್ಲಿ ಕೂಡ ಇರಲ್ಲ, ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಕೂಡ ಇರಲ್ಲ ಸರ್. ಈ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇಲ್ಲಿ ನನ್ನ ಕಡೆ ಅಂತ ಮಾತ್ರ ಇಲ್ಲ ಸರ್, ಬೇರೆ ಎಲ್ಲಾ ಕಡೆನೂ ಇದೆ ಸರ್. ಹಾಗಾಗಿ ಈ ರಿಸರ್ವ್ ಫಾರೆಸ್ಟ್ ಯಾವ ಆಧಾರದ ಮೇಲೆ ಇವರು ಟೆರಿಟರಿನ ಫಿಕ್ಸ್ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಸರ್. ಎಸ್ಪೆಷಲಿ ಅಣೂರು ಕಾನ್ಸ್ಟಿಟ್ಯೂನ್ಸಿಲಿ ರಿಸರ್ವ್ ಫಾರೆಸ್ಟ್ ಮಾಡಬೇಕಂತ ಜನರಲಿ ಸೈನ್ ತಗೋಬೇಕಿತ್ತು ಸರ್. ಅದು ಎಲ್ಲಿ ತಗೊಂಡ್ರು, ಯಾವಾಗ ತಗೊಂಡ್ರು, ಯಾವ ಸಾಮಾನ್ಯ ಸಭೆ ನಡೀತಾ ಇಲ್ವಾ ಎಂಥದುವೇ ಎಲ್ಲ ಯಕ್ಷ ಪ್ರಶ್ನೆ ಸರ್. ದಯವಿಟ್ಟು ಅದನ್ನು ಕೂಡ ನಮ್ಮ ಮಾನ್ಯ ಸಿಎಂ ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ. ನಮ್ಮ ಗಡಿ ಪ್ರದೇಶ ಹೇಳಿ ಕೇಳಿ ಇಡೀ ನಮ್ಮ ಅಣೂರು ಕರ್ನಾಟಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅತ್ಯಂತ ವಿಸ್ತಾರದಲ್ಲಿ 179 ಕಿಲೋಮೀಟರ್ ಇದೆ ಸರ್. ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇನ್ ದಿ ಕರ್ನಾಟಕ. ದಯವಿಟ್ಟು ನಮ್ಮ ಡಿ.ಕೆ. ಸಾಹೇಬರು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ. ಅಲ್ಲಿ ನೀರಿನ ಕೊರತೆ ಇದೆ, ಅದಕ್ಕೆ ನಾವೆಲ್ಲ ಬಂದ್ಬಿಟ್ಟು ಎಲ್ಲ ನೀರಿಲ್ಲದ ಅಭಾವದಿಂದ ನಾವು ತುಂಬಾ ಅಲ್ಲಿ ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀವಿ. ಸರಿನಾ ಸರ್? ನಾವು ಕುರಿ ಮರಿ ಸಾಕೊಂಡು ಅದನ್ನು ಹೋಗಿ ಎಲ್ಲಿ ಫಾರೆಸ್ಟ್ ಒಳಗಡೆ ಹೋಗಬೇಕಾದ ಒಂದು ಅನಿವಾರ್ಯತೆ ಇದೆ. ಅದನ್ನ ಈಗ ಇಲ್ಲಿ ಇವಾಗ ಯಾವಾಗ ರಿಸರ್ವ್ ಫಾರೆಸ್ಟ್ ಆಯಿತೋ ಅವ್ರೇನ್ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇದೆ ಸರ್. ನಾನು ದಯವಿಟ್ಟು ಕ್ಷಮೆ ಇರಲಿ, ಮಾಧ್ಯಮದ ಮುಖಾಂತರ ಒಂದು ವಿಷಯ ನಾನು ಸ್ಟ್ರೆಸ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ ನಾವು ಯಾವತ್ತೂ ಕಾಸ್ಟ್ ಕ್ರೀಡ್ ನೋಡಲ್ಲ. ಬಟ್ ಆದರೆ ನಾವು ಕ್ರೈಸ್ತ ಸಮುದಾಯದವರು, ನಾವು ಕ್ಷಮೆಯ ಮೇಲೆ ನಾವು ಯೂಸ್ ಟು ಫರ್ಗಿವ್ ವೆರಿ ಈಸಿಲಿ. ನಾವು ಅಷ್ಟು ಈಸಿ ತುಂಬಾ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋಣ. ಆದರೆ ತಪ್ಪಿತಸ್ಥರಿಗೆ ನಿಮ್ಮ ಸರ್ಕಾರದ ಮುಖಾಂತರ ಖಂಡಿತವಾಗಲೂ ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕನ್ನೋ ಒಂದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ ಸರ್. ಅದು ಈಡೇರಿಸಬೇಕು. ಯಾಕಂದ್ರೆ ಬೇರೆ ಕಮ್ಯುನಿಟಿ ಅವರಿಗೆ ಏನಾದರೂ ಆಗಿದ್ರೆ, ನೀವೆಲ್ಲರೂ ಇದು ಕರ್ನಾಟಕದಲ್ಲಿರುವ ಸಮಸ್ತ ಜನರಿಗೆ ನಾನು ಈ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೇನೆ. ನಮಗೆ ನೋಡಿ ಸರ್, ನಾವೇ ಹೋರಾಟ ಮಾಡಬೇಕು. ಈಗ ನೋಡಿ ಸರ್, ನಾವು ಬೆಳಿಗ್ಗೆಯಿಂದ ಹೇಳೋದು, ಜಾರ್ಜ್ ಸರ್ ಬಂದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಅದೇ ತರ ಐವನ್ ಡಿಸೋಜ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಸಚಿವರು ಬರ್ಲಿಕ್ಕಾಗ್ಲಿಲ್ಲ, ಶಾಸಕರು ಬರ್ಲಿಕ್ಕಾಗ್ಲಿಲ್ಲ. ಎಲ್ಲ ನಾವೇ ನಿಂತು ಇಲ್ಲ, ಎಲ್ಲ ಫೋನ್ ಮುಖಾಂತರನೇ ಇಲ್ಲಿ ಎಲ್ಲ ಕೆಲಸಗಳು ಆಗ್ತಾ ಇದೆ ವಿನಃ ಯಾರು ಖುದ್ದಾಗಿ ಬಂದು ಇಲ್ಲಿ ನಮಗೆ ಒಂದು ಸಾಂತ್ವನವನ್ನು ಹೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಮೈಂಡ್ ಸೆಟ್ ಅಲ್ಲಿ ಯಾರು ಇಲ್ಲ. ಹಾಗಾಗಿ ಒಂದು ಮಾತ್ರ ನಾವು ಹೇಳಕ್ ಇಷ್ಟಪಡ್ತೀನಿ ಸರ್, ಇದು ಬಂದ್ಬಿಟ್ಟು ವಿ ಆರ್ ಗಿವಿಂಗ್ ಎ ಪಾಸ್, ಇಟ್ ಈಸ್ ನಾಟ್ ಅನ್ ಎಂಡ್. ಅಲ್ಲಿ ನಾವು 16,000 ವೋಟರ್ಸ್ ಇದೀವಿ ಸರ್. ನಮ್ಗೆ ಅಂತ ಒಬ್ಬ ಲೀಡರ್ಸ್ ಯಾರು ಬಂದು ಇದು ಮಾಡಬೇಕು. ನಮ್ ಬರೀ ದೇ ಯೂಸ್ ಇಟ್ ಫಾರ್ ವೋಟಿಂಗ್, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಈಗ ನಮ್ಗೆ ನಾವು ಎಲ್ಲಿ ಅಂತ ಹೋಗಿ ಕೇಳೋದು ಸರ್? ಈಗ ನಾವು ಸ್ವಲ್ಪ ರೈಸ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ನಮ್ಮಲ್ಲಿ 4 ಜನ ಎತ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಟ್ಕೋತಾರೆ, ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ. ಇದೆಲ್ಲ ಆಗ್ತಾ ಇದೆ ಸರ್. ಇದು ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಸಾಹೇಬ್ರಿಗೆ ನಾವು ಒಂದೇ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ದಯವಿಟ್ಟು ಖುದ್ದಾಗಿ ನೀವು ನಮ್ಮ ಅಣೂರು ಕ್ಷೇತ್ರಕ್ಕೆ ಬರಬೇಕು. 1-2-3 ದಿವಸ ಅಲ್ಲೇ ನೀವು ಸ್ಟೇ ಆಗಬೇಕು. ಸ್ಟೇ ಆದ್ಮೇಲೆ ನಮ್ಮ ಕಷ್ಟ ಎಷ್ಟು ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಸರ್. ನೀವು ಬಂದಲ್ಲಿ ನೋಡಬೇಕು. ದಯಮಾಡಿ ನಮ್ಮ ಅಕ್ಕಂದಿರಿಗೆ, ನಮ್ಮ ತಾಯಂದಿರಿಗೆ ಆಗಿರುವಂತಹ ಈ ನೋವು ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಕುಟುಂಬಕ್ಕೂ ಆಗಬಾರ್ದು. ಯಾವ ಗಡಿ ಪ್ರದೇಶದಲ್ಲಿ ಯಾರಿಗೂ ಈ ಒಂದು ನೋವು ಆಗಬಾರ್ದು. ಮತ್ತೊಂದು ನಾವು ಒಂದು ವಾರ್ನಿಂಗ್ ಅನ್ನು ಹೇಳಕ್ ಇಷ್ಟಪಡ್ತೇನೆ. ಇನ್ನು ಮುಂದೆ
ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ನಮ್ಮ ಅಣೂರು ಕ್ಷೇತ್ರದಲ್ಲಿ ಅವರ ಒಂದು ಏನು ಈ ಒಂದು ಈ ಒಂದು ಈ ತರ ಒಂದು ಮತ್ತೆ ಮರುಕಳಿಸಿದ್ರೆ ಅದು ಡೆಫಿನೆಟ್ ಆಗಿ ಬೇರೆ ತರ ಆಗುತ್ತೆ ಸರ್. ಇದು ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನಾವು ಹೇಳ್ತಾ ಇದೀವಿ, ಒಂದು ವಾರ್ನಿಂಗ್ ನೀಡ್ತಾ ಇದೀವಿ. ನೀವು 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 ಯಾವುದೇ ಕಾರಣಕ್ಕೂ ಸಂವಿಧಾನ ಕೈಗೆತ್ಕೊಳ್ಳೋಕೆ ನೀವು ಯಾರ್ರೀ? ಇದಕ್ಕ ಕಷ್ಟಪಟ್ಟರು ಅಂಬೇಡ್ಕರ್ ಸಾಹೇಬ್ರು, ಇದಕ್ಕೆ ಕಷ್ಟಪಟ್ರ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಏನಾದರೂ ಈ ತರ ಆದ್ರೆ ನೀವು ಅವ್ರನ್ನ ಹಿಡ್ಕೊಳ್ಳಿ, ಕೇಸ್ ಹಾಕಿ, ಅವ್ರು ಜೈಲ್ಗೆ ಹೋಗ್ಲಿ. ನೀವು ಒಬ್ರು ಪ್ರಾಣ ತೆಗೆಯುವಷ್ಟು ನಿಮ್ಗೆ ಯಾರು? ನೀವೇನು ದೇವ್ರ ರೀ? ದೇವರಿಗೆ ಅವರೇ ತೆಗೆಯಲ್ಲ ಅಂದಮೇಲೆ ನೀವು ಯಾರ್ರೀ? ನಮ್ಮ ಪಾಪ ಅವರು ದನಕರುಗಳನ್ನ ಮೇಯಿಸ್ಕೊಂಡು ಒಳಗಡೆ ಹೋಗಿ ದನ ಇಲ್ಲ ಅಂತ ಹೇಳ್ಬಿಟ್ಟು ನೈಟಲ್ಲಿ ಸ್ಟೇ ಆದವ್ರಿಗೆ ನೀವು ಗುಂಡಿಕ್ಕಿ ಸಾಯಿಸ್ತಿದ್ದೀರಲ್ಲ, ಅದು ಸರ್ ತುಂಬಾ ಹತ್ರ ಹೊಡೆದಿದ್ದಾರೆ ಸರ್. ದೂರ ಓಡಿ ಅವ್ರು ಓಡೋಗಿ ಏನು ಈ ಕಡೆಯಿಂದ ಫೈರ್ ಆಗಿ ಆ ಕಡೆಯಿಂದ ಫೈರ್ ಆಗಿ ಇದೆಲ್ಲ ಏನು ಸೀನ್ ಇಲ್ಲ ಸರ್. ಅಲ್ಲಿ ಆಗಿರೋದದ್ದು ಇವರು ಮಲಗಿದ್ರು, ರೆಸ್ಟ್ ತಗೋತಾ ಇದ್ರು ಸುಸ್ತಾಗಿ. ಇವರು ಹೋಗಿ ಸುಮ್ಮನೆ ಒಂದು 2 meters ಅಲ್ಲಿ ಹೊಡೆದಿದ್ದಾರೆ ಸರ್. 2 meter 3 meter ಅಲ್ಲಿ ಹೊಡೆದಿರೋದು ಇದು ಶಾಟ್. ಆಮೇಲೆ ಈ ಗಣ್ಣಿರೋದು RF ಹತ್ರ ಮಾತ್ರ ಇರ್ತದೆ ಅನ್ಕೋತೀನಿ ನಾನು, ಬೇರೆ ಯಾವ ಇವ್ರ ಹತ್ರನೂ ಇರಲ್ಲ, ಸಿಬ್ಬಂದಿಗಳ ಹತ್ರ ಇರಲ್ಲ. ಒಬ್ಬ ವ್ಯಕ್ತಿ 3 ಜನಕ್ಕೆ ಶೂಟ್ ಮಾಡಿದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಬ್ರು ಹಿಡ್ಕೊಂಡಿರ್ತಾರೆ, ಪರ್ಫೆಕ್ಟ್ ಆಗಿ ಹೊಡೆದಿರ್ತಾರೆ. ಒಂದವ್ರು ಮಲಗಿರ್ಬೇಕು, ಕೈಕಾಲು ಹಿಡ್ಕೊಂಡು ಹೊಡೆದಿರ್ಬೇಕು ಸರ್, ಇಲ್ಲಾಂತಂದ್ರೆ ನಿಲ್ಸ್ಬಿಟ್ಟು ಹೊಡೆದಿರ್ಬೇಕು, ಇಲ್ಲಾಂದ್ರೆ ಮಂಡಿ ಉರಿಸಿ ಹೊಡೆದಿರ್ಬೇಕು. ಇದು ಆಗಿದೆ ಸರ್ ಅದು. ಆಮೇಲೆ ಅಲ್ಲಿ ಇಲ್ಲ ಸಲ್ಲದ ಏನೋ ಅದು ಇತ್ತು ಇದು ಇತ್ತು ಅಂತಂದ್ರೆ ಡಾಕ್ಯುಮೆಂಟ್ರಿನ ಇಷ್ಟೊತ್ತಿಗೆ ಮೀಡಿಯಾಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಈ ತರ ಇತ್ತಪ್ಪ, ಗಣ್ಣಿತ್ತಪ್ಪ, ಅದಿತ್ತಪ್ಪ ಅಂತ ಸುಮ್ಮನೆ ಸುಳ್ಳು ವರದಿಗಳನ್ನ ಸಲ್ಲಿಸಬಾರ್ದು. ಅದು ಕೋರ್ಟ್ ಐತೆ, ಅದು ನೆಕ್ಸ್ಟ್ ಅವ್ರು ತನಿಖೆ ಆಗಲಿ. ಒಂದು ವೇಳೆ ಆದ್ರೂ ಕೂಡ ಮನುಷ್ಯನ ಜೀವ ತೆಗೆಯಕ್ಕೆ ನಾವು ಯಾರು ಸರ್? ಇವಾಗ ಮಕ್ಕಳು ನಮ್ಮಪ್ಪ ಬೇಕು ಅಂತ ಕೇಳಿದಾಗ ಆ ಮಕ್ಕಳು ಹೆಂಗೆ ಸರ್? ನಾನು ಕೂಡ ನಮ್ಗೆಲ್ಲ 7 years ಇಲ್ಲ ಸರ್, ನಮಗೆ ಅಪ್ಪಲ್ಲ, ಆಮೇಲೆ ಬಂದರು. ಆ ಕಷ್ಟ ಗೊತ್ತು ಸರ್. ಅದಕ್ಕೆ ನಾವು 2 ದಿವಸದಿಂದ ಇಲ್ಲಿ ಕಷ್ಟಪಡ್ತಾ ಇರೋದು, ಗೊತ್ತಾಯ್ತಾ ಸರ್? ಇಲ್ಲಿ ಬಂದ್ಬಿಟ್ಟು ಇವ್ರು ಕೊಡೋ ಪರಿಹಾರ ನಿಮ್ಮಂತ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಇದಕ್ಕೆಲ್ಲ ಇಲ್ಲಿ ಯಾರು ಬಂದು ಇಲ್ಲಿ ಇಲ್ಲ ಸರ್. ನಮಗೆ ಬೇಕಾಗಿರೋದು ಪಾಪ ಇಷ್ಟು ಜನ ಭರವಸೆ ಕೊಟ್ಟ ಮೇಲೆ ಅವರು ಏನೋ ಇವಾಗ ನಮ್ಮ ಅರವಿಂದ್ ಸಚಿವರು MLAs ಎಲ್ಲ ಕೊಟ್ಟಿದ್ದಾರೆ ಸರ್. ಆ ಭರವಸೆ ಮೇಲೆ ನಾವು ಇವತ್ತು ಒಂದು ಪಾಸ್ ಕೊಡ್ತಾ ಇದ್ದೀವಿ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಈ ಜನಗಳಿಗೆ ಅದೇ ನಾನು ಹೇಳಕ್ ಬರ್ತೀನಿ, ನಮಗೆ ನೀವು ದಯಮಾಡಿ ನ್ಯಾಯ ಕೊಡಿಸ್ಬೇಕು. ಕೊನೆಯದಾಗಿ ಸರ್, ಐ ವಾಂಟ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪೀಪಲ್ ದೋಸ್ ಹು ಸಪೋರ್ಟೆಡ್ ಇಟ್ ಇಸ್ ಸ್ಪೆಷಲಿ ಸರ್ ಮೀಡಿಯಾ ಪೀಪಲ್. ನಾನು ಏನೋ ಅನ್ಕೊಂಡಿದ್ದೆ ಸರ್ ಕೆಲವೊಂದ್ಸಲ ಇವರು ಬರೀ ಏನು ಅಂತ ನನಗೂ ಒಂದು ಬ್ಯಾಡ್ ಒಪಿನಿಯನ್ ಇತ್ತು ಸರ್ ನಿಮ್ಮ ಮೇಲೆ ಬೇರೆ ವಿಷಯದಲ್ಲಿ. ಆದರೆ ಇವತ್ತು ನಾನು ಹೇಳ್ತೀನಿ ಸರ್, ಐ ಆಮ್ ರಿಯಲಿ ಸಾರಿ. ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಸರ್. ಎಲ್ಲಿ ನೀವು ಕೆಲವೊಂದು ವಿಷಯಗಳು ಮಾಡಬೇಕೋ ನಮ್ಮಂತ ಬಡವರಿಗೆ ಈ ತರ 2 ದಿವಸ ಮಾಡಿದಿರಲ್ಲ, ಸಲ್ಯೂಟ್ ಸರ್. ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನ ಮುಂದೂಡಬೇಕು ನಾವೆಲ್ಲ. ಇದು ಅವರಿಗೆ ನ್ಯಾಯ ಸಿಗಗಂಟ ಸರ್ ನಾವು ನಮಗೆ ಕೈ ಬಿಡಬೇಡಿ ಸರ್. ಈಗ ಸದ್ಯಕ್ಕೆ ನಾವು ಇಲ್ಲಿಗೆ ಪಾಸ್ ಮಾಡ್ತಾ ಇದೀವಿ ಅಷ್ಟೇ ಸರ್. ಅದೇ ರೀತಿ ಅಲ್ಲಿ ಅಣೂರು ಕ್ಷೇತ್ರದಲ್ಲಿ ಸಮಸ್ತ ಸಮುದಾಯದ ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ಯಾರು ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಂತ ಇಲ್ಲ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೂ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ರೈತ ಸಂಘದವ್ರು ಇರ್ಬೋದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಮಹಿಳಾ ಸಂಘದವ್ರು ಇರ್ಬೋದು, ಅಂಬೇಡ್ಕರ್ ಸಂಘದವ್ರು ಇರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಯಾರೋ ಬಂದಿದ್ದಾರೆ ಸರ್, ಅವರು ಕೂಡ ಇರ್ಬೋದು. ಇನ್ನು ಆಲ್ ವೆಲ್ ವಿಷರ್ಸ್ ಸರ್, ಯಾರೆಲ್ಲ ಬೇರೆ ಸ್ಟೇಟ್ ಬೇರೆ ಡಿಸ್ಟಿಕ್ ಇಂದ ಬಂದು ಸಪೋರ್ಟ್ ಮಾಡಿದವರು ಎಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೂ ಕಂಟಿನ್ಯೂ ಆಗಬೇಕು ಸರ್, ನಮ್ಮ ಕೈ ಬಿಡಬೇಡಿ. ಯಾಕಂದ್ರೆ ಇವತ್ತಿಗೆ ನಾವು ಅವ್ರ ಮಾತಿಗೆ, ನಮ್ಮ ಹಾನರಬಲ್ ಮಿನಿಸ್ಟರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಹೋಗ್ತಾ ಇದ್ವಿ ವಿನಃ, ಇಲ್ಲ ಅಂತಂದ್ರೆ ನಾವು ಇಷ್ಟು ಹೊತ್ತು ನಾವು ಬಾಡಿ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್. ನಾವು ಇಲ್ಲೇ ಕೂತ್ಕೊಬಿಡೋಣ ಅಂತಿದ್ದೆ ಸರ್. ಆ ಫ್ಯಾಮಿಲಿ ಕೂಡ ನಾವು ಬೇಡ ಅಂತಾನೆ ಹೇಳಿದ್ರು ಸರ್. ಈಗ ನಾವು ಕನ್ವಿನ್ಸ್ ಮಾಡಿರೋದು ಸರ್. ನಾಳೆ ಇವ್ರಿಗೆ ಏನಾದರೂ ಅವ್ರು ಕೊಟ್ಟಿರುವಂತ ಭರವಸೆ ಈಡೇರಿಲ್ಲ ಅಂತಂದ್ರೆ ಇವರು ನಮ್ಮ ಮುಖ ನೋಡ್ತಾರೆ ಸರ್. ಆಮೇಲೆ ನಮಗೆ ಅದು ಇನ್ನೂ ಎರಡು ಪಟ್ಟು ನಮ್ಗೆ ನೋವಾಗುತ್ತೆ ಸರ್. ಈ ಮೀಡಿಯಾ ಮುಖಾಂತರ ನಾವು ಆನರಬಲ್ ಚೀಫ್ ಮಿನಿಸ್ಟರ್ಗೆ ಹೇಳಿಕೆಯಲ್ಲಿ, ನಿಮ್ಮ ಫ್ಯಾನ್ಸು ಸರ್, ನಾವೆಲ್ಲ ನಿಮಗೆ ನಾವು ಬೇಡ್ಕೋತಾ ಇದ್ದೀವಿ, ದಯವಿಟ್ಟು ಇದನ್ನ ನೀವು ಒಂದು ಎಮರ್ಜೆನ್ಸಿ ಒಂದು ಇನ್ಸಿಡೆಂಟ್ ಆಗಿ ಕನ್ಸಿಡರ್ ಮಾಡಿ
ಬೇಗನೆ ಅವ್ರಿಗೆ ತೀರ್ಪು ನೀಡಬೇಕು. ಅಟ್ ದ ಸೇಮ್ ಟೈಮ್ ಸರ್, ನೀವು ಏನು ಕೊಟ್ಟಿದ್ದು ನಾವು ಕೇಳಿರುವಂತಹ ಭರವಸೆನ, ನೀವು ನೀಡಿರುವಂತಹ ಭರವಸೆನ ಅವ್ರಿಗೆ ಬೇಗ ಈಡೇರಿಸಬೇಕು. ಮಕ್ಕಳಿಗೆ ಎಜುಕೇಶನ್ ಬೇಕು. ದಯಮಾಡಿ ಇದೆಲ್ಲ ಮಾಡಿಕೊಡ್ತೀರಾ ಅಂತ ಈ ಮೂಲಕ ನಾವು ಬೇಡ್ಕೋತೀವಿ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ವೈರ್ ಬಿಚ್ಬಿಡಿ, ವೈರ್